ಬಿಡ್ರಿ, ನಾನು ವಿಡಿಯೋ ಭಾಳ ಲೇಟ್ ಹಾಕ್ತೀನಿ. ಏನಂದ್ರೆ ಏನೋ ವ್ಯೂಸೇ ಇರಲಿಲ್ಲ ರೀ ನಾನು ಹಾಕಿದ ವಿಡಿಯೋ. ಅದಕ್ಕೆ ನಂಗೆ ಸ್ವಲ್ಪ ಬೇಜಾರಾಯ್ತು. ಆಮೇಲೆ ಇದು ಹಬ್ಬ ಅದರೊಳಗೆಲ್ಲ ಬಿಸಿ ಆಗಿಬಿಟ್ಟೆ ನಾನು. ಈಗ ನಾನು ಕಂಟಿನ್ಯೂ ಆಗಿ ಹಾಕ್ತೇನೆ ರೀ ವಿಡಿಯೋಸ್. ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲಿಗೆ. ನೀವು ಲೈಕ್ ಮಾಡಿ ವ್ಯೂಸ್ ಬಂತಂದರೆ ಭಾಳ ಜನ ನೋಡ್ಲಿಕ್ಕತ್ತಾರಂದ್ರೆ ನನಗೂ ಸ್ವಲ್ಪ ಮೋಟಿವೇಶನ್ ಸಿಗ್ತದೆ. ಆಮೇಲೆ ನಾನು ಇನ್ನೂ ಜಾಸ್ತಿ ಮಾಡ್ತೀನಿ ರೀ ವಿಡಿಯೋಸ್. ಇದು ಸ್ಟೋರಿ ಭಾಳ ಚಲೋ ಅದ ಆ್ಯಕ್ಚುಲಿ ನೀವು ನೋಡ್ಕೊತ ಹೋದ್ರೆ. ಸೊ ನಂಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ದಯವಿಟ್ಟು ನಂಗೆ ಕ್ಷಮಿಸ್ಬಿಡ್ರಿ. ಭಾಳ ಲೇಟಾಗಿ ಇದು ವಿಡಿಯೋ ಹಾಕ್ಲಿಕ್ಕತ್ತೀನಿ. ಈಗ ಕಂಟಿನ್ಯೂ ಆದಷ್ಟು ಟ್ರೈ ಮಾಡ್ತೀನಿ ರೀ ನಾನು ಕಂಟಿನ್ಯೂ ಮಾಡಲಿಕ್ಕೆ. ಡೈಲಿ ಒಂದು ವಿಡಿಯೋ ಹಾಕ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ರೀ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ ರೀ ಮತ್ತೆ ಈ ಎಪಿಸೋಡ್. ಉಷಕಾ ಎಲ್ಲಿದ್ದೀವಾ ನೀನು? ಯಾರದ? ನಾನು ಉಷಕಾ ಶೈಲಿ. ಬಾರ ಶೈಲಿ, ಏನತ್ತೆ ಇಷ್ಟು ಅರ್ಜೆಂಟ್ ಹೋಗಿ ಬಂದಿಲ್ಲ? ಇಷ್ಟು ಒದರ್ಕೋತ ಏನು ಒಬ್ಬಕ್ಕೆ ಬಂದಿಲ್ಲ. ಚಂದಿನೂ ಬಂದಾಳ. ಒಂದು ಸುದ್ದಿ ಹೇಳ್ಬೇಕಾಗಿದ್ದವ ನಿಮಗೆ. ಹೌದಾ ಉಷಕಾ, ನಾನು ಬಂದಿದ್ದೀನಿ. ಏನು ಸುದ್ದಿನೂ ಗೊತ್ತಿರೋದಿಲ್ಲ ಬಿಡವಾ. ಹೊರಗೆ ಹೇಳ್ರವ, ಏನದು ಸುದ್ದಿ? ಏನೆಲ್ಲ ಎಲ್ಲಿ ಕೇಳ್ತೇನೆ ಅಲ್ಲಿ ಕುಡುಂಬ ಅಲ್ಲಿ ಹೊರಗೆ. ಏನಿಲ್ಲ, ಆಕಿ ಚಂಪಿ ಮಗಳ ಓಡೋಗ್ಬಿಟ್ಟಾಳ ಆಕಿ. ಯಾಕೆ ಆಕಿ ಒಂದು ಇನ್ನೂ ಒಂದು ವಾರ ಒಳಗೆ ಲಗ್ನ ಐತಿ ಹುಡುಗಿದದ. ಯಾಕೆ ಮಾಡ್ತದೆ ಹುಡುಗಿದ ಭಾಳ ಸದ್ದಿರುವ. ನಾನು ನೋಡೇನೆ ಅಡ್ಡಾಡುದ. ಏನು ಹೇಳ್ಬೇಕಂದೆ ಅವ್ರ ಮನ್ಯಾಗ. ಮತ್ತೇನು ನಾವೇನು ಇದು ಮಾಡೋದವ ಅವ್ರ ಲಗ್ನಕ್ಕೆಲ್ಲ. ಮತ್ತು ಹ್ಞೂ ಅಂದಾಳಕಿ ಹುಡುಗಿ ಚಲೋ ಅಡ್ಡಾಡ್ಲಿಕ್ಕತ್ತಿಲ್ಲ ಹುಡುಗನ ಜೊತೆ. ಏನೋ ಇರ್ಬೋದು ಬಿಡೋದು. ನಾನು ಏನು ತಲೆ ಕೆಡ್ಸ್ಕೊಂಡಿಲ್ಲ. ಅವ್ರವ್ವ ಹೇಳಿಲ್ಲ ನಾ ಚಂಪಿಗಿಲ್ಲ ಅಂದ್ರೆ ಹೇಳೇ ಬಿಡ್ತಿದ್ದೇವ ನಾನು ಅಂತಕಿಗೆ. ಅಯ್ಯೋ ಪಾಪ, ಅವ್ರ ಮಾವ ಎಷ್ಟು ಖರ್ಚು ಮಾಡಿಲ್ಲ. ಯಾಕಂದ್ರೆ ಆಕಿ ಚಂಪಿ ಏನು ಎಲ್ಲ ಕಡೆ ಇದು ಮಾಡಿ ಮನೆ ಕೆಲಸ ಮಾಡಿ ದುಡಿತಾವ. ಅವ್ರ ಮಾವ ಪಾಪ ಅಷ್ಟು ಕಷ್ಟಪಟ್ಟು ಚಲೋ ಹುಡುಗ ನೋಡಿ ಲಗ್ನ ಮಾಡ್ಕೊಡ್ಲಿಕ್ಕತ್ತಿದ್ರು. ಇರೋದು ಬಿಟ್ಟೆ ಯಾರ ಜೊತೆ ಓಡೋ ಯಾವಾಕಿ? ಏ ಉಷಕ, ಅದು ಏನು ಬಿಡುವ, ಭಾಳ ಇವ್ರ ಜೊತೆ ಓಡೋಗ್ಬಿಟ್ಟಾನಂದ್ರೆ ಅವ್ರು ನೋಡಿದ್ರೆ ಇಷ್ಟು ಚಲೋ ಇದ್ರು ಇದ್ದವ್ರೆ. ಅವನು ಆ ಜೊತೆ ಓಡೋಗ್ಯಾಳ. ಏನು ಕೆಲಸ ಮಾಡ್ತಾನೋ ಏನೋ ಅದು ಗೊತ್ತಿಲ್ಲ. ಹುಡುಗನ ಏನೂ ಗೊತ್ತಿಲ್ಲ. ಕಾಲೇಜಿಗೆ ಏನೋ ಗೊತ್ತಂತ ಹುಡುಗಾಕಿಗೆ ಹೋಗ್ಬಿಟ್ಟಾವ. ಇವ್ರಿಗೂ ಗೊತ್ತಿಲ್ಲ ಯಾರು ಏನು ನೋಡುವ. ಈಗ ಮಕ್ಕಳೆಲ್ಲ ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕು? ತಂದೆ ತಾಯಿ ಏನು ಓದ್ಲಿಕ್ಕಂತ ಕಳಿಸಿರ್ತೇವೆ ನಾವು. ಹಿಂಗೆ ಮಾಡಿ ಇಟ್ರೆ ಏನು ಮಾಡೋದು ನೋಡಿ. ಏನು ಅವ್ವ ಅಪ್ಪ ಏನು ಕೆಟ್ಟ ಮಾಡ್ತಾರೆ ಅವರಿಗೆ? ಚಲೋನ ನೋಡಿ ಮಾಡಿಕೊಡ್ತಿರ್ತಾರೆ. ಏನು ಹೇಳ್ಬೇಕಾ ಹುಡುಗಿ ಏನಾದರೂ? ಪಾಪ ಇಷ್ಟೆಲ್ಲ ಲಗ್ನದ ಹಾಲೆಲ್ಲ ಇಟ್ಕೊಂಡು ಕೂತಾರ ಅವ್ರು. ಪಾಪ ಇಷ್ಟು ಖರ್ಚು ಮಾಡಿ ಮತ್ತು ಎಂಗೇಜ್ಮೆಂಟು ಅಂತ ಚಲೋ ಮಾಡಿದ್ರು ಅವರು. ಏನೇ ಹುಡುಗಿ ಹಿಂಗೆ ಮಾಡ್ಕೊಂಡ್ಬಿಟ್ಟು ಪಾಪ ಚಂಪಿಗೆ ಭಾಳ ಎದಿನ ಹೊಡ್ಕೊಂಡ್ಬಿಟ್ಟು ತಾಬಿಡಕ್ಕೆ. ಏನು ಹಿಂಗೆ ಮಾಡಿದ್ರೆ ಹುಡುಗರು? ಹೌದು ಬಿಡವಾ. ಆಕಿ ಗಂಡಗೂ ಆರಾಮಿಲ್ಲ. ಅವನಿಗೂ ಶುಗರ್ ಅಂತ ಅವ್ರಿಗೇನೋ ಪಾಪ. ಅವ್ರಿಗೂ ಶುಗರ್ ಜಾಸ್ತಿ ಆಗಿ ಈಗ ಅಡ್ಮಿಟ್ ಮಾಡ್ಯಾರ ಆಕಿ ಗಂಡಗೆ. ಪಾಪ ಈಕಿಗೂ ಪಾಪ ಶುಗರ್ ಅದ. ಇಕ್ಕಿದು ಹೈ ಶುಗರ್, ಅವ್ರಿಗೂ ಹೈ ಶುಗರ್. ಆಕಿ ಗಂಡಗೆ ಅಡ್ಮಿಟ್ ಮಾಡ್ಯಾರ. ಪಾಪ ಇಕ್ಕಿಗೂ ಆರಾಮ ಇಲ್ಲವ. ಏನು ಎಲ್ಲಿ ಹೋಗ್ಯದೋ ಹುಡುಗಿ ಏನೇನೋ ಗೊತ್ತಿಲ್ಲ ಅವ್ರಿಗೆ. ಒಟ್ಟೆ ಹೋಗ್ಲಿ ಬಿಡ. ಆಕಿ ಮಗಳಿಗೆ ಭಾಳ ಸೊಕ್ಕಿತ್ತು ಬಿಡ. ಸ್ವಲ್ಪ ಸರಿ ಮಾತಾಡ್ತಿದ್ದಿಲ್ಲ ನಮ್ಮ ಜೊತೆ. ಒಟ್ಟೆ ತಾನೇ ಟಿಂಗ್ 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 ಅಂತ ಹೋಗ್ಬಿಡ್ತಿಲ್ಲ ಕಾಲೇಜಿಗೆ. ಏನು ಎಲ್ಲಿ ಹೊಂಟಿ ಏನು ಕೇಳಿದ್ರು ಸರಿ ಉತ್ತರನ ಕೊಡ್ತಿದ್ದಿಲ್ಲ. ಬರೀ ಉಲ್ಟಾ ಮಾತಾಡ್ತಿತ್ತ ಹುಡುಗಿಯದು. ಏನಿರಲಿಲ್ಲ ಏನು ಸಣ್ಣ ಹುಡುಗರೆ ಗೊತ್ತಾಗೋದಿಲ್ಲ ಅವಕ್ಕೆ. ಪಾಪ ಏನು ಮಾಡೋದೀಗ? ಅವ್ವ ಅಪ್ಪ ನೋಡಾಕಿ ಚಂಪಿ ಎಷ್ಟು ಚೊಳಗ. ಪಾಪ ಎಷ್ಟು ದುಡಿತಾಳೆ ನೋಡೋದಿಲ್ಲ. ಎಲ್ಲೆಲ್ಲೋ ಕೆಲಸ ಮಾಡ್ತಾಳೆ. ಅವ್ರ ಅಪ್ಪ ನೋಡಿದ್ರೆ ಅಲ್ಲಿ ಗುಡಿಯೊಳಗೆ ಕೆಲಸ ಮಾಡ್ತಾನೆ. ಆ ಮಗ ನೋಡಿದ್ರೆ ಕುಡ್ತಾ ಇದ್ದಾನೆ. ಏನೂ ಇಲ್ಲ ಅವ್ರಿಗೆ. ಅವನಂತೂ ಎಲ್ಲ ಬಾಧೆ ಇದ್ದಾನೆ. ಏನು ಕೆಲಸ ಇಲ್ಲ, ಏನೂ ಮಾಡೋದಿಲ್ಲ ಹುಡುಗದೆ. ಈ ಹುಡುಗಿ ನೋಡಿದ್ರೆ ಚಲೋ ಓದ್ಲಿಕ್ಕತ್ತಿದ್ಲು. ಹಿಂಗೆ ಮಾಡಿಸ್ಬಿಟ್ಟಾಳೆ. ಹೌದು ಬಿಡ ಉಷಕ್ಕ. ಮತ್ತು ಹೆಂಗೆ ನಿನ್ನ ಮಗಂದ ಹೆಂಗೆ ನಡೆದು ಸಾಲಿ? ನಿನ್ನ ಮಗ ದೊಡ್ಡಕ್ಕೆ ಆಗ್ಲೇನೆ? ಹೇಗೆ ಎಂಟೆಂಟ ಅನ್ನಿಸ್ತದಲ್ಲ ಈಗ? ಮೊನ್ನೆ ಏನೋ ಹೇಳ್ದಂಗೆ ಆಗಿತ್ತು ನೀನು. ಮತ್ತೇನು ಸುದ್ದಿನೇ ಇಲ್ಲವ ಆಕಿದೆ. ಏನು ಹೇಳಿ ಬಿಡ ಚಂದಿ, ಇನ್ನೂ ಆಗೇ ಇಲ್ಲವ ಆಕಿ. ಏನು ಎಂಟೆಂಟಾಗಿ ಬಂದ್ಲೆ ಕೇಳ್ತಾರೆಲ್ಲ ಆಗ್ಬಿಟ್ಟಾರೆ. ಇದು ಹೇಳ್ತಾಳೆ ನನಗೆ. ಅವ್ರು ಸುಟ್ಟಿ ತೊಗೊಂಡು ಕೂತಾರ ಮನೆಯೊಳಗೆ. ನನಗೂ ಅದೇನೋ ರೆಡಿಯಾಗಿ ಫೋಟೋ ತೆಗೆದು ತೋರಿಸ್ತಾರಂತವ. ನನಗೂ ಮಾಡ್ಬೇಕಂತಾಳೆ. ಏನು ಹೇಳಿ ನಾ ಹುಡುಗಿಗೆ ತಿಳಿಸ್ಲಿಕ್ಕೂ ಆಗೋದಿಲ್ಲವ ನನಗೆ ಅದೆಲ್ಲ. ಉಷಕ, ನಿಮ್ದ್ರೊಳಗೂ ಹಿಂಗೆ ಕುಡಿಸ್ತಾರೇನೋ? ಒಂದು ವಾರ ಏನೋ ಕುಡಿಸ್ತಾರವ ನಮ್ದ್ರೊಳಗೆ. ಕೂಡಿಸಿ ಆಮೇಲೆ ಆರತಿ ಎಲ್ಲ ಮಾಡ್ತಾರವ ಹುಡುಗಿಯರಿಗೆ. ಕೂಡಿಸಿ ಬೇರೆ ಬೇರೆ ಥರ ಅರ್ಬಿ ಹಾಕಿ ಅವ್ರಿಗೆ. ಅಂದ್ರೆ ಹಿಂಗೆ ದೇವಿಗಳಿಗೆ ಬೇರೆ ಬೇರೆ ಲಕ್ಷ್ಮೀ ಸರಸ್ವತಿ ಹಿಂಗೆಲ್ಲ ಮಾಡಿ ಫೋಟೋ ತೆಗೆಸ್ತಾರೆ. ಆಮೇಲೆ ಎಲ್ಲರಿಗೂ ಕರೆದು ಎಲ್ಲರಿಗೂ ಊಟ ಹಾಕ್ತಾರೆ ನೋಡಿ ನಮ್ದ್ರೊಳಗೆ. ಇಲ್ಲವ, ನಾವೇನು ಫಂಕ್ಷನ್ ಎಲ್ಲ ಮಾಡೋದಿಲ್ಲವ. ಮಗಳ ಆದ್ಲಂದ್ರೆ ಏನಿಲ್ಲ ಹಂಗೇನಿಲ್ಲ. ಆದರೆ ಎಲ್ಲೂ ಮನೆಯೊಳಗೆಲ್ಲ ಅಡ್ಡಾಡೋಂಗಿಲ್ಲಕ್ಕಿ. ಒಂದೇ ಕಡೆ ಕೂಡಿಸ್ಬಿಡೋದಕ್ಕಿಗೆ. ಏನು ಬೇಕು ಅಲ್ಲೇ ಹೋಗಿ ಕೊಟ್ಟು ಬಿಡೋದಕ್ಕಿ. ಮತ್ತೇನಿಲ್ಲ. ಮತ್ತೆ ನಾನು ಮನೆಯೊಳಗೆ ಅವ್ರ ಅತ್ತಿ ಕರೆದು ಇಲ್ಲೇ ಆರತಿ ಮಾಡಿಬಿಡೋದು. ಮತ್ತೇನು ಅಂಥದ್ದೇನು ಫಂಕ್ಷನ್ ಅಂತೇನು ಮಾಡೋದಿಲ್ಲವ ನಾವು. ಅದೇ ಚಲೋ ಬಿಡ ಉಷಕ. ಅದೇನು ಅಸಹ್ಯ ಎಲ್ಲರಿಗೂ ಕರೆಯೋದು ನಮಗೂ ಒಂಥರ ಆಗ್ತದೆ. ಆದರೆ ನಮ್ದ್ರೊಳಗೂ ಅದಾವ ಕೂಡಿಸಿ ಆಮೇಲೆ ಫಂಕ್ಷನ್ ಮಾಡಿರ್ತಾರೆ ದೊಡ್ಡದು. ಎಲ್ಲರೂ ಕರೀತಾರೆ. ನಮ್ಮ ಮಾವ ಅತ್ತಿ ಎಲ್ಲರೂ ಬರ್ತಾರೆ ನೋಡುವ. ಅದಕ್ಕೆಲ್ಲ ಒಂದು ಮೂನೇನು ಅನಿಸ್ತದೆ. ಅವ ಏನು ಅನಿಸೋದಿಲ್ಲ. ಆಮೇಲೆ ಒಂಥರ ಅನಿಸ್ತದೆ ನೋಡುವ. ಇಲ್ಲ ಉಷಕ, ನಿಮ್ಮ ಅದ್ನೇನು ಬರ್ತಾಳಂತ ಹೇಳಿ ನೀನು? ಹೌದು ಬಿಡವಾ, ಅದೊಂದು ನೋಡ್ಕೊತೀನಿ. ಏನು ಒಟ್ಟ ಹೊಂದ್ಕೊಳ್ಳಿಕತ್ತಿಲ್ಲ. ಗಂಡನ ಜೊತೆ ಬಿಟ್ಟು ಬರ್ತೀನಿ. ಬಿಟ್ಟು ಸ್ವಲ್ಪ ಸಣ್ಣ ವಿಷಯಕ್ಕೆ ಇದು ಮಾಡ್ತಾಳೆ. ಇವ್ರು ನಮ್ಮ ಮನೆಯವರು ಹಂಗೆ ಇದ್ದಾರೆ. ಒಟ್ಟೆ ನಮ್ಮ ತಂಗಿಗೆ ತ್ರಾಸ ಆಗ್ತದೆ. ಹಂಗೆ ಆಗ್ತದವ. ಎಲ್ಲಿದ್ರು ಗಂಡನ ಮನೆಗೆ ಹೋದ್ರೆ ಕೆಲಸ ಮಾಡಬೇಕಾಗ್ತದೆ. ಏನು ಜಗಳ ಸಣ್ಣ ಪುಟ್ಟ ನಡೆದಿರ್ತಾವ. ಸ್ವಲ್ಪ ಒಂದು ಮಾತು ಹೆಚ್ಚು ಕಮ್ಮಿ ಆಗ್ತಾವೆ. ಅದಕ್ಕಂತ ಇವರು ನಮ್ಮ ತಂಗಿ ಇರಲಿ ಬಿಡಿಲ್ಲ ಅಂತ ಹೇಳಿ ಕರ್ಕೊಂಡೇ ಬರ್ತೇನೆ ಈಗ ಕೂತಾರೆ. ಏನು ಮಾಡ್ತಾರೆ ಯಾರಿಗೆ ಗೊತ್ತವ. ನನಗಂತೂ ಹೇಳಿ ಸಾಕಾಗಿದೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟಿವಿಲ್ಲ ಇಷ್ಟು ದಿವಸ. ಏನು ನಾವು ಇಲ್ಲಿ ಬಂದು ಒಂದು ಮನೆಗೆ ಬಂದು ಅಡ್ಜಸ್ಟ್ ಆಗೋದೆ ಇಷ್ಟು ಸರಳ ಇರ್ತದೆ.
ಅದೇನ ಬಿಡ ಉಷಾಕ, ಏನು ಬಿಡ ನನಗಂತೂ ಏನು ಚಿಂತಿಲ್ಲ. ಇದಾ ಬಿಡ ನಾದ್ನಿ ಒಬ್ಬಕಿ ಸ್ವಲ್ಪ ದೂರ ಇದ್ದಾಳೆ, ಏನು ಹಬ್ಬಕ್ಕೆ ಇವಾಗ ಬರ್ತಾಳೆ ಅಷ್ಟೇ. ಏನು ಅಷ್ಟೇನು ಕಿರಿಕಿರಿ ಇಲ್ಲ, ಮೊದಲು ಭಾಳ ಕಿರಿಕಿರಿ ಕೊಡ್ತಿದ್ಲವ. ಏನೇನೋ ಈಗೇನೋ ಅಷ್ಟೇನು ಮಾಡೋದಿಲ್ಲ, ಏನು ಬಂದಾಗ ಕೆಲಸ ಏನು ಮಾಡೋದಿಲ್ಲ, ಎಲ್ಲ ಕೈಕಾಯಿಗಳು ಮಾಡ್ಕೊಡ್ಬೇಕು ಅಷ್ಟೇ ಆಕಿಗೆ. ನಮ್ಮ ಅತ್ತಿ ಮೊದಲೆಲ್ಲ ಜಗಳ ಕೊಟ್ಟು ಕೂಡ್ತಿದ್ರು ನನ್ನ ಜೊತೆ, ಏನಿಲ್ಲ ಈಗ ಸುಮ್ಮನೆ ಆಗ್ಬಿಟ್ಟಾರೆ. ಸ್ವಲ್ಪ ನಮ್ಮ ಮನೆಯವ್ರಿಗೂ ಅರ್ಥ ಆಗೋದಲ್ಲ, ಅದಕ್ಕೆ ಸುಮ್ಮನೆ ನಮ್ಮ ಮನೆಯವರು ಏನಾದ್ರು ಹಂಗೆ ಹೇಳಿದ್ರು ಮಾತಾಡೋ ಬಿಡ್ತಾರೆ ಇವರು ಅವ್ರಿಗೆ. ಅದಕ್ಕೆ ಏನು ಮಾತಾಡೋದಿಲ್ಲ ಈಗ, ಸುಮ್ಮನೆ ಯಾರು ಏನು ಇಬ್ಬರೇ ಇದ್ದಾಗ ಏನು ಮಾತಾಡ್ತಾರೆ ಗೊತ್ತಿಲ್ಲ ಅವ್ರ ತಾಯಿ ಮಗಳೇ. ನನ್ನ ಜೊತೆ ಅಂತೂ ಚಂದ ಇದಾರೆ ನೋಡ್ರಿ ಬಟ್. ಹೌದ್ರವ ನಿಮ್ದಂತೂ ಚಲೋ. ನಮ್ದಿದಾಳ ನಾದ್ನಿ ಏನು ಲಗ್ನ ಮಾಡ್ಕೊಟ್ಟಿವಿ, ಎಲ್ಲ ಕೊಟ್ಟಿವಿ. ನಮ್ಮ ಮನೆ ಹತ್ರ ಇರ್ತಾಳವ, ಅಲ್ಲೇ ಹಗಲೆಲ್ಲ ಬರ್ತಾಳೆ. ಒಂದು ಅಡುಗೆ ಮಾಡೋದಿಲ್ಲ ಏನಿಲ್ಲ, ಸುಮ್ಮನೆ ನಾಷ್ಟ ಮಾಡ್ಲಿಕ್ಕೂ ಇಲ್ಲೇ ಬರ್ತಾಳೆ, ಊಟಕ್ಕೂ ಇಲ್ಲೇ ಬರ್ತಾಳೆ, ಇಲ್ಲಿಂದ ತೊಗೊಂಡು ಬರ್ತಾಳೆ. ನಮ್ಮ ಅತ್ತಿ ಒಂದು ಏನು ಇದು ಮಾಡೋದಿಲ್ಲ, ಎಲ್ಲ ಕೊಡಂತಾಳೆ ಆಕಿಗೆ. ಏನು ಮಾಡೋದು ಬಿಡುವ, ನಾನಾದರೂ ಸುಮ್ಮನೆ ಮಾತಾಡ್ತೇನೆ ಖರೆ, ಏನು ಮಾಡಿದ್ರು ಮತ್ತೆ ಮಾಡಬೇಕಲ್ವ. ನಮ್ಮ ಅತ್ತಿ ಏನು ಬಿಡೋದಿಲ್ಲ, ಮತ್ತು ನಾ ಜಾಸ್ತಿ ಮಾಡೋದೇ ನನ್ನ ಗಂಡನ ಒಂದು ಕಿರಿಕಿರಿ ಆಗ್ತದಲ್ಲೇ. ಏನು ನಮ್ಮ ತಂಗಿ ನಮ್ಮ ಅಕ್ಕ ಅಂತ ಹೇಳ್ತಾರೆ ಇವರು. ಒಂದು ಏನು ಮಾಡೋದು, ಇದೇ ನಡ್ತೀವಿ ನೋಡು ನಾವು ಒಟ್ಟೆ. ಅಮ್ಮ ಅಮ್ಮ ಏನಾತ, ಊಟ ಎಲ್ಲ ಮಾಡಕ್ಕೆ ಗೊತ್ತಿಲ್ಲ ಮತ್ತೇನಾತ? ಸ್ವಲ್ಪ ಮಾತಾಡ್ಬೇಕಾಗಿ ಎತ್ತರ ಜೊತೆ ಅಂದರೆ ಹೊಟ್ಟೆ ಓಡಾಡ್ಲಿಕ್ಕೆ ಕೊಡೋದಿಲ್ಲ ನೋಡಿ ನೀವು.